Hearing the news that Vinesh Phogat is disqualified, I am shocked and I am disappointed also. Whole night doctors and all not slept, and they have done their maximum to be for Vinesh. You require some amount of time for that, but unfortunately we didn't have too much time. We had just 12 hours. ಅಂತಾರಾಷ್ಟ್ರೀಯ ಹಾಗೂ ದೇಸಿ ಕುಸ್ತಿ ಪಂದ್ಯದಿಂದ ಅಥವಾ ಅಖಾಡದಿಂದ ತಾವು ನಿವೃತ್ತಿ ಆಗ್ತಿರೋದಾಗಿ ಖ್ಯಾತ ಕುಸ್ತಿಪಟು ವಿನೇಶ್ ಫೋಗಟ್ ಅವರು ಘೋಷಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಮಹಿಳೆಯರ ಕುಸ್ತಿ ಪಂದ್ಯದಲ್ಲಿ 50 kg ವಿಭಾಗದಲ್ಲಿ ಫೈನಲ್ನಲ್ಲಿ ಸೆಣಸಬೇಕಾಗಿದ್ದ ಅವರು ನಿಗದಿತ ತೂಕಕ್ಕಿಂತ ಕೇವಲ 150 ಗ್ರಾಂ ತೂಕ ಹೆಚ್ಚಾದ ಕಾರಣ ಅವರು ಪಂದ್ಯದಿಂದ ಹೊರ ಹೋಗಬೇಕಾಯಿತು. ಆ ಹಿನ್ನೆಲೆಯಲ್ಲಿ ತೀವ್ರವಾಗಿ ನೊಂದಿರುವಂಥ ಅವರು ಕುಸ್ತಿ ಕ್ರೀಡೆಗೆ ವಿದಾಯವನ್ನು ಹೇಳಿದ್ದಾರೆ. ಆಗಸ್ಟ್ 7ರಂದು ಅವರು ಪ್ಯಾರಿಸ್ ಒಲಿಂಪಿಕ್ಸ್ನ ಮಹಿಳೆಯರ 50 kg ಕುಸ್ತಿ ವಿಭಾಗದಲ್ಲಿ ಫೈನಲ್ ಪಂದ್ಯವನ್ನು ಆಡಬೇಕಾಗಿತ್ತು. ಆದರೆ ಪಂದ್ಯಕ್ಕೂ ಮುನ್ನ ನಡೆಸಬೇಕಾಗಿದ್ದ ತೂಕ ಪರೀಕ್ಷೆಯ ವೇಳೆಯಲ್ಲಿ 50 kgಗಿಂತ ಅವರ ತೂಕ ಕೇವಲ 150 ಗ್ರಾಂ ಹೆಚ್ಚಾದ ಕಾರಣ ಅವರನ್ನು ಫೈನಲ್ ಪಂದ್ಯದಿಂದ ಅನರ್ಹಗೊಳಿಸಬೇಕಾಯಿತು. ಅದರಿಂದ ಮಾನಸಿಕವಾಗಿ ತೀವ್ರವಾಗಿ ಆಘಾತ ಅನುಭವಿಸುತ್ತಿದ್ದಂಥ ವಿನೇಶ್ ಅವರನ್ನು ಆಸ್ಪತ್ರೆಗೆ ದಾಖಲಾಯಿಸಿತ್ತು. ಅಲ್ಲಿ ಅವರು ಚೇತರಿಸಿಕೊಳ್ತಾ ಇದ್ರು. ಅಲ್ಲಿಂದಲೇ ಟ್ವಿಟರ್ನಲ್ಲಿ ತಮ್ಮ ನಿವೃತ್ತಿಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಇಂದು ವಿನೇಶ್ ಫೋಗಟ್ ಅವರು ಅನರ್ಹಗೊಂಡ ಹಿಂದೆಯೇ ಅನರ್ಹಗೊಳಿಸಿದ ನಿರ್ಧಾರದ ವಿರುದ್ಧ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆಗೆ ಮೇಲ್ಮನವಿ ಸಲ್ಲಿಸಲು ಭಾರತ ನಿರ್ಧರಿಸಿತ್ತು. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಒಲಿಂಪಿಕ್ ಸಂಸ್ಥೆಗೆ ಅಧ್ಯಕ್ಷೆಯಾಗಿರುವ PT ಉಷಾ ಅವರನ್ನು ಸಂಪರ್ಕಿಸಿ ಮೇಲ್ಮನವಿ ಸಲ್ಲಿಸುವ ಸಲುವಾಗಿ ಮಾತುಕತೆಯನ್ನು ನಡೆಸಿದ್ರು. ಒಲಿಂಪಿಕ್ಸ್ ಹಿನ್ನೆಲೆಯಲ್ಲಿ ಪ್ಯಾರಿಸ್ನಲ್ಲಿ ಇರುವ PT ಉಷಾ ಅವರು ಸಹ ಆಸ್ಪತ್ರೆಯಲ್ಲಿರುವ ವಿನೇಶ್ ಅವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರಂತೆ. ಅನರ್ಹತೆ ನಿರ್ಧಾರದ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದಾಗಿ ವಿನೇಶ್ ಫೋಗಟ್ ಅವರಿಗೆ ನಿರ್ಧಾರ ತಿಳಿಸಿದ್ದಾರೆ. ಅಷ್ಟರಲ್ಲಿ ಕಾಲ ಮಿಂಚು ಹೋಗಿದ್ದು ಆಗಸ್ಟ್ 7ರ ರಾತ್ರಿ ವಿನೇಶ್ ಫೋಗಟ್ ಅವರು ಪಾಲ್ಗೊಳ್ಳಬೇಕಾಗಿದ್ದ ಮಹಿಳೆಯರ 50 kg ಕುಸ್ತಿ ಫೈನಲ್ ಪಂದ್ಯ ನಡೆದು ಹೋಗಿತ್ತು. ಆ ಪಂದ್ಯದ ಫಲಿತಾಂಶ ಬಂದ ನಂತರ ತಮ್ಮ ಅನರ್ಹತೆ ವಿರುದ್ಧ ಮೇಲ್ಮನವಿ ಸಲ್ಲಿಸೋದ್ರಲ್ಲಿ ಯಾವ ಪ್ರಯೋಜನ ಇಲ್ಲ ಎಂದು ತಿಳಿದು ಪ್ರಾಯಶಃ ವಿನೇಶ್ ಫೋಗಟ್ ಅವರು ಕುಸ್ತಿಯಿಂದ ನಿವೃತ್ತಿಯನ್ನ ಘೋಷಿಸಿದ್ದಾರೆ.